ಬೇಸಿಗೆ ಕಾಲದ ಮಧ್ಯಾಹ್ನ ಮಕ್ಕಳು ಶಾಲೆಯಿಂದ ಮನೆಗೆ ಹಿಂತಿರುಗುತ್ತಿದ್ದರು. ಇದ್ದಕ್ಕಿದ್ದಾಗೆ ಅವರ ಕಣ್ಣು ಒಂದು ವಿಶಾಲವಾದ ಕಬ್ಬಿಣದ ಗೇಟಿನ ಮೇಲೆ ಬೀಳತ್ತೆ. ಆ ಗೇಟು ಎಷ್ಟು ವಿಶಾಲವಾಗಿತ್ತು ಅಂದ್ರೆ ಅದರ ಆರಂಭ ಮತ್ತು ಅಂತ್ಯ ಯಾರಿಗೂ ಹೇಳೋದಿಕ್ಕೆ ಆಗ್ತಿರ್ಲಿಲ್ಲ. ನೋಡಿದ್ರ ಗೆಳೆಯರೇ, ಈ ಗೇಟ್ ಎಷ್ಟು ದೊಡ್ಡದಾಗಿದೆ ಅಂತ? ನೋಡ್ತಿದೀವಿ. ಆದ್ರೆ ಈ ಗೇಟ್ ನ ಈ ದೊಡ್ಡ ಪರ್ದೆಯಿಂದ ಯಾಕೆ ಮುಚ್ಚಿದ್ದಾರೆ ಅದಂತೂ ಗೊತ್ತಿಲ್ಲ. ಹೇ ಚಿಂಟು, ಇಲ್ ನೋಡು. ಏನು? ಇಲ್ಲೇನೋ ಬರ್ದಿದೆ. ಏನು? ಅರೆ ಓದೋಗ್ಬಿಡು. ಹಳ್ಳಿ ಜನರಲ್ಲಿ ವಿನಂತಿ ಇದೆ, ದಯವಿಟ್ಟು ಈ ಪರದೆಯನ್ನು ಮುಟ್ಟಬೇಡಿ ಅಂತ ಹೇಳಲಾಗುತ್ತೆ. ವರ್ಷಗಳ ಹಿಂದೆ ಈ ಹಳ್ಳಿನಲ್ಲಿ ರಾಜನಿಗೆ ಒಬ್ಬ ನರ್ತಕಿಯ ಜೊತೆ ಪ್ರೀತಿಯಾಗಿತ್ತಂತೆ. ರಾಜ ಮತ್ತು ನರ್ತಕಿಯ ವಿವಾಹದಿಂದ ದೊಡ್ಡ ದೊಡ್ಡ ಪಂಡಿತರಿಗೆ ಆಪತ್ತಾಗ್ತಿತ್ತಂತೆ. ಆದ್ರಿಂದ ಅವರೆಲ್ಲ ನರ್ತಕಿಯನ್ನ ಕುತಂತ್ರದಿಂದ ಕೊಂದು ಬಿಟ್ರು. ರಾಜನಿಗೆ ಈ ವಿಷಯ ಗೊತ್ತಾದ್ಮೇಲೆ ಅವನು ಆತ್ಮಹತ್ಯೆ ಮಾಡಿಕೊಂಡು ತನ್ನ ಜೀವನವನ್ನ ಸಮರ್ಪಿಸ್ಬಿಟ್ಟ. ಅಂದಿನಿಂದ ಇಂದಿನವರೆಗೂ ಆ ರಾಜನ ಆತ್ಮ ಈ ಹಳ್ಳಿಗೆ ಶಾಪದ ಹಾಗೆ ಪೀಡಿಸ್ತಿದೆ. ಆದ್ರಿಂದ ಈ ಹಳ್ಳಿನಲ್ಲಿ ಯಾರು ಇಲ್ಲ. ಆದ್ರಿಂದ ನೀವು ಕೂಡ ಶಾಂತಿಗೆ ಭಂಗ ತರಬೇಡಿ. ಓ, ಈ ಪರದೆ ಹಿಂದೆ ಒಂದು ಹಳ್ಳಿ ಇದೆ, ಮತ್ತೆ ಆ ರಾಜನ ಆತ್ಮ ಅಲ್ಲಿದೆ. ಹೇ ಭಗವಂತ, ನನಗೆ ಭಯ ಆಗ್ತಾ ಇದೆ. ನಾವು ಇಲ್ಲಿಂದ ಹೋಗ್ಬೇಕು. ಅಯ್ಯೋ ಏನೋ ರವಿ, ಸುಮ್ನೆ ಇರೋ. ಅದು ಗೆಳೆಯರೇ, ನನ್ನ ತಲೆಗೆ ಒಂದು ಐಡಿಯಾ ಬಂತು. ನನಗ್ಯಾಕೋ ಅನ್ನಿಸ್ತಾ ಇಲ್ಲ ಇಲ್ಲಿ ರಾಜನ್ ದೆವ್ವ ಇದೆ ಅಂತ. ಯಾಕೆ ನಾವು ಈ ಗೇಟ್ನ ದಾಟ್ಕೊಂಡು ಅಲ್ಲಿಗೆ ಹೋಗ್ಬಾರ್ದು? ಯಾರಿಗೊತ್ತು, ನಮ್ಗೆ ಖಜಾನೆ ಸಿಕ್ಕಿದ್ರು ಸಿಕ್ಬಹುದು. ಖಜಾನೆನಾ? ಚಿಂಟು, ನಿನಗೇನಾದ್ರೂ ಹುಚ್ಚಿಡ್ದಿದೇನೋ? ನಾವು ಸುಮ್ನೆ ಮನೆಗೆ ಹೋಗ್ಬೇಕು. ಅಯ್ಯೋ, ಆದ್ರೆ ರವಿ ಸರಿಯಾಗಿ ಹೇಳ್ತಿದ್ದಾನೆ. ನಾವ್ ಈ ಕೂಡ್ಲೆ ಹೊರಡ್ಬೇಕು. ಕಪ್ಪು ಪರದೆಯ ಹಿಂದಿನ ರಹಸ್ಯ ಏನಾಗಿತ್ತು? ಇದು ಮಕ್ಕಳಿಗೆ ತಿಳಿದು ಹೋಯ್ತು. ಅವರು ಮನೆಗೆ ಹಿಂತಿರುಗಿದರು. ಆದ್ರೆ ಚಿಂಟುಗೆ ಆ ರಾಜನ ಕತೆ ಮನ್ಸಿಗೊಪ್ಪಕ್ಕಾಗ್ಲಿಲ್ಲ. ಅವನು ಯೋಚನೆ ಮಾಡಿ ಆ ಪರದೆ ಹಿಂದೆ ಇರುವ ಹಳ್ಳಿಯಲ್ಲಿ ಅಲ್ಲಿ ಏನೋ ಒಂದಿದೆ, ಅದು ಎಲ್ರಿಂದ ಮುಚ್ಚಿಡಲಾಗಿದೆ ಅಂತ. ಆದ್ರೆ ಒಬ್ಬ ಚಿಂಟು ಏನ್ ಮಾಡಕ್ ಸಾಧ್ಯ? ಅವನು ಆ ಹಳ್ಳಿಯ ವಿಷಯವನ್ನ ತನ್ನ ತಲೆಯಿಂದ ತೆಗೆದು ಹಾಕ್ತಾನೆ. ಮಾರನೇ ದಿವಸದಿಂದ ಸೈಲೆಂಟ್ ಆಗಿ ಅವನ ಸ್ನೇಹಿತರ ಜೊತೆ ಶಾಲೆಗೆ ಹೋಗೋಕೆ ಶುರು ಮಾಡ್ತಾನೆ. ಒಂದಿನ ಚಿಂಟು ಅವರ ತಂದೆ ಜೊತೆ ಹೊರಗಡೆ ಹೋಗಿರ್ತಾನೆ. ಅವರು ವಾಪಸ್ ಬರುವಾಗ ತುಂಬಾನೇ ತಡ ಆಗಿರತ್ತೆ. ಅಪ್ಪ, ನನಗ್ ತುಂಬಾ ನಿದ್ದೆ ಬರ್ತಾ ಇದೆ, ನಾನ್ ಮಲ್ಕೋಬಹುದಾ? ಹಾ ಮಗ್ನೆ, ಮಲ್ಕೋ. ನಾವು ಮನೆ ತಲುಪ್ತಿದ್ದಾಗೆ ನಾನಿನ್ನ ಎಬ್ಬಿಸ್ತೀನಿ. ಅಪ್ಪನ ಮಾತನ್ನ ಕೇಳಿ ಚಿಂಟು ಸುಮ್ನೆ ಹಾಗೆ ಮಲಗ್ಬಿಟ್ಟ. ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದ ಹಾಗೆ ಚಿಂಟುವಿನ ಮುಖದ ಮೇಲೆ ಒಂದು ಬೆಳಕು ಬೀಳತ್ತೆ. ಅವನು ನಿದ್ದೆಯಿಂದ ಏಳ್ತಾನೆ. ಅಸ್ಲಿಗೆ ಆ ಬೆಳಕು ಎಲ್ಲಿಂದ ಬರ್ತಿದೆ ಅದನ್ ತಿಳಿಯಕ್ಕಾಗಿ ಚಿಂಟು ಹೊರಗಡೆ ನೋಡ್ತಾನೆ. ಅವನಿಗೆ ಶಾಕ್ ಆಗತ್ತೆ. ಚಿಂಟು ನೋಡ್ದ, ಗುಪ್ತಚರರ ಬಟ್ಟೆ ಹಾಕೊಂಡು ಆ ಪರದೆಯ ಹಿಂದೆ ಇರುವ ಹಳ್ಳಿಯೊಳಗಡೆ ಹೋಗ್ತಿರ್ತಾರೆ. ಚಿಂಟು ನಿದ್ರೆಯಿಂದ ಎಚ್ಚರಗೊಂಡಿದ್ದ. ಯಾವ ವಿಷಯವನ್ನ ಅವನು ಮರ್ತಿದ್ನೋ ಮತ್ತೆ ಅದು ಅವನ ಮನಸ್ಸಿನಲ್ಲಿ ಕಾಡೋಕೆ ಶುರು ಮಾಡ್ತು. ಆ ಹಳ್ಳಿನಲ್ಲಿ ಯಾವ ರಹಸ್ಯ ಅಡಗಿದೆ ಅಂತ. ಮಾರನೇ ದಿನ ಚಿಂಟು ಇದೆಲ್ಲವನ್ನ ತನ್ನ ಸ್ನೇಹಿತರಿಗೆ ಹೇಳ್ತಾನೆ. ಏನು, ರಾತ್ರಿ ಕೆಲವು ಜನ ಅಲ್ಲಿಗೆ ಹೋಗ್ತಾ ಇದ್ರಾ? ಹಾ, ನಾನ್ ನನ್ ಕಣ್ಣಾರೆ ನೋಡ್ದೆ ಕಣ್ರು. ಹಾಗಾದ್ರೆ ಆ ಕತೆ ಸುಳ್ಳ? ಖಂಡಿತವಾಗ್ಲು ಅಲ್ಲ. ಈ ಸುಳ್ಳು ಸುದ್ದಿ ಯಾಕ್ರೋ ಹಬ್ಸಿದಾರೆ ಅವರು? ಅದ್ನೇ ಈಗ ನಾವುಗಳು ಕಂಡುಹಿಡಿಬೇಕು. ಚಿಂಟು ನಿರ್ಧಾರ ಮಾಡ್ಬಿಟ್ಟಿದ್ದ ಆ ಪರದೆಯ ಹಿಂದೆ ಇರುವ ರಹಸ್ಯವನ್ನ ಎಲ್ಲರಿಗೂ ಹೇಳ್ಬೇಕು ಅಂತ. ಅವನು ಒಂದು ಆಲೋಚನೆ ಮಾಡ್ದ. ಅವನು ಊರಿನ ಗೌಡ್ರನ್ನೂ ಅದರಲ್ಲಿ ಸೇರಿಸ್ಕೊಂಡ. ಸರಿ ಮಕ್ಕಳೇ, ನಾನು ನಿಮ್ ಜೊತೆ ಇರ್ತೀನಿ. ಯಾರನ್ನೇ ಆಗ್ಲಿ ಇಂಥ ಸುಳ್ಳು ಸುದ್ದಿ ಹಬ್ಸಿ ಸಿಕ್ಕಾಕ್ಸೋದು ಒಳ್ಳೇದಲ್ಲ. ಅದಕ್ಕಾಗಿ ಇದರಿಂದ ಯಾರೇ ಇದ್ರೂ ಕೂಡ ಅವ್ರನ್ನ ಎಲ್ರು ಮುಂದೆ ತರೋದಕ್ಕೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಗೌಡ್ರು ಇದ್ರಲ್ಲಿ ಜೊತೆ ಸೇರಿದ್ಮೇಲೆ ಅವರಿಗೆ ತುಂಬಾ ಖುಷಿ ಆಯ್ತು. ಮತ್ತೆ ಅವರು ಅವರ ಪ್ಲಾನಿನ ಪ್ರಕಾರ ಕೆಲಸ ಮಾಡೋಕ್ ಶುರು ಮಾಡಿದ್ರು. ಒಂದಿನ ರಾತ್ರಿ ಚಿಂಟು ಕನವರಿಸ್ತಿದ್ದ. ನೀನು ಮುಕ್ತವಾಗಿದ್ಯಾ? ಚಿಂಟುನ ಈ ಅವಸ್ಥೆಯನ್ನ ನೋಡಿ ಮನೆಯವರೆಲ್ಲ ಬೇಸತ್ ಬಿಟ್ರು. ಅರೆ, ಈ ಮಗುಗೇನಾಗ್ತಿದೆ? ಚಿಂಟು ಚಿಂಟು ತಾಯಿಯ ಧ್ವನಿ ಕೇಳಿದ್ರೂ ಕೂಡ ಚಿಂಟು ಕಣ್ ತೆರೀಲಿಲ್ಲ. ಇದಕ್ಕಾಗಿ ಚಿಂಟು ಅವನ ಮುಖದ ಮೇಲೆ ನೀರಿನ ಕೆಲವು ಹನಿಗಳನ್ನ ಹಾಕ್ತಾರೆ.
ಮತ್ತೆ ಚಿಂಟು ಗಡಿಬಿಡಿಯಿಂದ ಎದ್ದು ಕೂರ್ತಾನೆ. ಅಮ್ಮ ಅಮ್ಮ. ಅಯ್ಯೋ ನನ್ ಕಂದ, ಏನಾಗಿತ್ತು ನಿಂಗೆ? ನೀನ್ ಆರಾಮಾಗಿದ್ಯಾ ತಾನೇ? ಅಮ್ಮ, ನನಗೆ ತುಂಬಾ ಕೆಟ್ಟ ಕನ್ಸು ಬಿತ್ತು. ಕೆಟ್ಟ ಕನ್ಸ? ಆ ಕೆಟ್ಟ ಕನ್ಸಲ್ಲಿ ಏನಿತ್ತು? ಅಪ್ಪ, ನನ್ ಕನ್ಸಲ್ಲಿ ಒಬ್ಬ ರಾಜ ಬಂದಿದ್ದ, ಮತ್ತವನು ಅಳ್ತಾ ಇದ್ದಪ್ಪ. ಆಮೇಲೆ ನಾನು ಅವನ ಹತ್ರ ಹೋದೆ. ಅವನ್ನ ಕೇಳ್ದೆ ವಿಷಯ ಏನು ಅಂತ. ಮತ್ತೆ ಅವನು ಏನು ಉತ್ತರ ಕೊಟ್ಟ? ಅವನು ಉತ್ತರ ಕೊಟ್ಟ ಅವನಿಂದ ತಪ್ಪಾಗಿದೆ ಅಂತ. ಯಾವ ಹುಡುಗಿನ ಅವನು ಪ್ರೀತಿಸ್ತಿದ್ನೋ ಅವಳನ್ನ ಸಾಯಿಸ್ದವ್ರ ಮೇಲೆ ಇವನು ಸೇಡ್ ತೀರ್ಸ್ಕೊಂಡಂತೆ. ಅಯ್ಯೋ, ಇದಂತೂ ಆ ಪರ್ದೆ ಹಾಕಿರೋ ಊರಿನ ಕತೆ ಅಲ್ಲ? ಹಾ, ಆದ್ರೆ ರಾಜನ ಸೇಡು ಪೂರ್ತಿಯಾಗಿತ್ತು ಅಂದ್ರೆ ಮತ್ತೆ ಅವನು ಯಾಕೆ ಅಳ್ತಿದ್ದ? ಯಾಕಂದ್ರೆ ಅವನ್ ಹೇಳ್ದ ಎಷ್ಟೋ ವರ್ಷ ಆಗಿದೆ, ಆದ್ರೂ ಕೂಡ ಅವನು ಅದೇ ಬಂಗ್ಲೆಯಲ್ಲಿ ಸುತ್ತಾಡ್ತಿದ್ದೇನಂತೆ. ಆ ಭಯದ ಕಾರಣದಿಂದಾಗಿ ಇಡೀ ಊರ್ನವರೆಲ್ಲ ಊರ್ ಬಿಟ್ಟು ಹೋದ್ರಂತೆ. ಮತ್ತೀಗ ಆ ಊರು ಪೂರ್ತಿ ಖಾಲಿಯಾಗಿದೆ. ಇದಂತೂ ತುಂಬಾ ಕೆಟ್ಟದಾಗೋಯ್ತು. ಆದ್ರೆ ಒಳ್ಳೆ ವಿಷಯ ಏನು ಅಂದ್ರೆ ಅವನು ಈ ಸಲ ಈ ಊರಿನ ದೇವಿ ಪೂಜೆ ಆದ್ಮೇಲೆ ಅವನು ಇಲ್ಲಿಂದ ಹೊರಟೋಗ್ತಾನಂತೆ. ನಿಜವಾಗ್ಲೂನಾ? ಹಾ ಅಮ್ಮ, ಇನ್ನು ಆ ಊರ್ಗೆ ಯಾವುದೇ ತೊಂದರೆ ಇರಲ್ಲ. ಚಿಂಟೂನ ಮಾತನ್ನ ಕೇಳಿ ಅವರ ಮನೆಯವರೆಲ್ಲ ಖುಷಿಯಾದ್ರು. ಮತ್ತೆ ಚಿಂಟೂನ ಕನಸಿನ ಮಾತು ಇಡೀ ಹಳ್ಳಿಯಲ್ಲೆಲ್ಲ ಹರಡ್ಬಿಡ್ತು. ಇದರ ಪ್ರಭಾವದಿಂದ ಊರಲ್ಲಿ ಇದರ ಬಗ್ಗೆ ಚರ್ಚೆ ನಡೀತು. ಇಷ್ಟು ವರ್ಷ ಆದ್ಮೇಲೆ ಎಲ್ರಿಗೂ ಆ ಪರದೆಯ ಹಿಂದೆ ಏನಿದೆ ಅದನ್ನ ನೋಡೋದಕ್ಕೆ ಅವಕಾಶ ಆಯ್ತು. ಮಾರನೇ ದಿನ ಹಳ್ಳಿನಲ್ಲಿ ದೇವಿಯ ಮಹಾಪೂಜೆ ಇದ್ದಿದ್ರಿಂದ ಸಂಭ್ರಮ ಶುರುವಾಗಿತ್ತು. ಜನರು ಖುಷಿಯಿಂದ ಓಡಾಡ್ತಿದ್ರು. ಕಡೆಗೂ ಮಹಾಪೂಜೆ ಶುರುವಾಯ್ತು. ಎಲ್ಲಾ ಜನರು ಆ ಪೂಜೆನಲ್ಲಿ ಪಾಲ್ಗೊಂಡ್ರು. ಅದರ ಮಧ್ಯದಲ್ಲಿ, ಚಿಂಟು, ನಿನ್ ಕನ್ಸಿನ ನಾಟಕದ ಮಾತು ಕೆಲ್ಸ ಮಾಡ್ತು. ಹಾ, ಇಡೀ ಊರ್ನವ್ರಿಗೆ ಶಾಪದಿಂದ ಮುಕ್ತಿ ಸಿಗುತ್ತೆ, ಎಲ್ರೂ ಸ್ವತಂತ್ರರಾಗ್ತಾರೆ. ಇದೇ ವಿಷಯ ಚರ್ಚೆ ಆಗ್ತಾ ಇದೆ. ನಮ್ಗೆಲ್ಲ ಇದೇ ಬೇಕಾಗಿತ್ತಲ್ವಾ? ಇನ್ನು ಪೂಜೆ ಮುಗಿಬೇಕು ಅಷ್ಟೇ. ಅದಾದ್ಮೇಲೆ ಇದರಿಂದ ಯಾರಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಚಿಂಟು ಮತ್ತು ಅವನ ಸ್ನೇಹಿತರು ಬಹಳ ವಿಶ್ವಾಸದಿಂದಿದ್ರು. ಯಾವಾಗ ಮಹಾಪೂಜೆ ಮುಗೀತೋ ಆಗ ಘೋಷಣೆ ಮಾಡಲಾಯ್ತು. ಪೂಜೆಯ ನಂತರ ಎಲ್ರೂ ತಮ್ಮ ಮನೆಗೆ ಹೋದ್ರು ಮತ್ತು ಶಾಂತಿಯಿಂದ ನಿದ್ರಿಸಿದ್ರು. ಆದ್ರೆ ಮಧ್ಯರಾತ್ರಿಯಲ್ಲಿ ಚಿಂಟು, ಕಿರಣ್ ಮತ್ತು ರವಿ ಸದ್ದಿಲ್ಲದೆ ಆ ಗೇಟಿನ ಪರದೆಯ ಹಿಂದೆ ಹೋದ್ರು. ಅಲ್ಲಿ ಹೋದ್ಮೇಲೆ ಅವ್ರಿಗನ್ನಿಸ್ತು ಅಲ್ಲಿ ಯಾರೂ ಇಲ್ಲ ಅಂತ. ಅವರಿಗೆ ನಿರಾಶೆಯಾಯ್ತು. ಅರೆ ಚಿಂಟು, ಇಲ್ಲಿ ಯಾರೂ ಇಲ್ಲ ಚಿಂಟು. ಅರೆ ಹಾ. ಆಗ ಅವರಿಗೆ ಏನೋ ಸದ್ದು ಕೇಳತ್ತೆ. ಆ 3 ಜನ ಬೆರ್ಗಾದ್ರು. ಆಗ ಊರಿನ ಗೌಡ್ರು ಅಲ್ಲಿಗೆ ಬರ್ತಾರೆ. ಮಕ್ಕಳೇ, ಏನಾದ್ರೂ ಗೊತ್ತಾಯ್ತಾ? ಹಾ, ಅವರು ಒಳಗಡೆನೆ ಇದ್ದಾರೆ ಅನ್ಸತ್ತೆ. ನಮ್ಗೀಗೇನೋ ಸದ್ದು ಕೇಳ್ತು. ಸರಿ, ನಾನು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ಇನ್ನೇನ್ ಪೊಲೀಸ್ನವರು ಇಲ್ಲಿಗೆ ಬಂದ್ಬಿಡ್ತಾರೆ. ಮಕ್ಕಳು ಮತ್ತು ಗೌಡ್ರು ಆ ಗೇಟಿನ ಬಳಿ ಸದ್ದಿಲ್ದೆ ನಿಲ್ತಾರೆ. ಆಗಲ್ಲಿಗೆ ಪೊಲೀಸರು ಬರ್ತಾರೆ. ಅವರು ಪೂರ್ತಿ ಗೇಟನ್ನ ಆಕ್ರಮಿಸ್ಕೊಳ್ತಾರೆ. ಆದ್ರೆ ಎಷ್ಟೇ ಹೊತ್ತಾದ್ರೂ ಯಾರೂ ಹೊರಗಡೆ ಬರ್ಲಿಲ್ಲ. ಅವರಿಗೆ ನಿರಾಶೆಯಾಯ್ತು. ಎಲ್ಲರೂ ಸೇರಿ ವಾಪಸ್ ಹೋಗೋ ನಿರ್ಧಾರ ಮಾಡ್ತಾರೆ. ಅಷ್ಟ್ರಲ್ಲಿ ಆ ಗೇಟಿನಿಂದ ಶಬ್ದ ಬರುತ್ತೆ. ಯಾರೋ ಆ ಗೇಟನ್ನ ತೆರೆದು ಹೊರಗೆ ಬರ್ತಿದ್ರು. ಎಲ್ಲರ ಉಸಿರು ಒಂದು ಕ್ಷಣ ನಿಲ್ಲತ್ತೆ. ಎದೆ ಬಡಿತ ಹೆಚ್ಚಾಗತ್ತೆ. ಯಾವುದಕ್ಕಾಗಿ ಅವರು ಕಾಯ್ತಿದ್ರೋ ಅದೇ ಆಯ್ತು. ಆ ಗೇಟಿನ ಹೊರಗೆ ಇಬ್ಬರು ಕಳ್ಳರು ದೊಡ್ಡ ದೊಡ್ಡ ಚೀಲಗಳೊಂದಿಗೆ ಹೊರಗೆ ಬರ್ತಾರೆ. ಅಯ್ಯೋ, ಇದೇನಿದು? ಸಿಕ್ಕಾಕೊಂಡ್ವಿ. ಇಲ್ಲಿಂದ ತಪ್ಪಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ. ಪೊಲೀಸ್ನವರು 4 ಕಡೆಯಿಂದ ನಿಮ್ಮನ್ನ ಸುತ್ತುವರೆದಿದ್ದಾರೆ. ಮತ್ತೆ ಆ ಇಬ್ಬರು ಕಳ್ಳರು ಸಿಕ್ಕಾಕೊಳ್ತಾರೆ. ಪೊಲೀಸರಿಗೆ ಅವರ ಚೀಲದಿಂದ ಎಷ್ಟೊಂದು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ಸಿಗತ್ತೆ. ಇದನ್ನೆಲ್ಲ ನೋಡಿ ಪೊಲೀಸರು ದಂಗಾಗ್ತಾರೆ. ಅವರು ಕಳ್ಳರನ್ನ ವಿಚಾರಣೆ ಮಾಡಿದಾಗ ಅವರಿಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ಅದೇನಂದ್ರೆ ನಾವು ಕಳ್ಳರಲ್ಲ, ನಾವು ಈ ಖಜಾನೆಯ ರಕ್ಷಕರು. ರಾಜ ಹೋದ್ಮೇಲೆ ಆ ಖಜಾನೆ ನಮ್ಮ ಕುಟುಂಬದವರು ರಕ್ಷಣೆ ಮಾಡ್ಬೇಕಾಗಿತ್ತು. ಅದನ್ನ ನಾವೇ ನೋಡ್ಕೋತಾ ಇದ್ವಿ. ಆದ್ರೆ ಇಷ್ಟು ವರ್ಷ ಆದ್ಮೇಲೆ ಯಾರಿಗಾದ್ರೂ ಖಜಾನೆ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ಈ ಖಜಾನೆ ಸರ್ಕಾರ ಜಪ್ತಿ ಮಾಡ್ತಾ ಇತ್ತು. ಮತ್ ನಮ್ಗೆ ಏನು ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಎಷ್ಟೋ ವರ್ಷಗಳ ಹಿಂದೆ ಹಬ್ಬಿದ ಗಾಳಿ ಸುದ್ದಿನ ನಾವು ಮುಂದುವರ್ಸ್ಕೊಂಡ್ ಬಂದ್ವಿ. ಆದ್ರೆ ಆ ಖಜಾನೆನ ನಮ್ಮ ಸ್ವಂತಕ್ಕೆ ಬಳಸ್ಕೋಬಹುದು ಅಂತ. ನಮ್ನ ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾ? ನಿಮ್ಗೆ ಗೊತ್ತಿದ್ಯಾ ನೀವೇನ್ ಮಾಡಿದೀರಾ ಅಂತ? ಜನರನ್ನ ನಿಮ್ಮ ಮೋಸದಿಂದ ಸಿಕ್ಕಾಕ್ಸಿದೀರಾ. ನಿಮ್ಗೆ ಇದಕ್ಕೆ ಸರಿಯಾದ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಕಡೆಗೂ ಪೊಲೀಸರ ಸಹಾಯದಿಂದ ಸತ್ಯ ಎಲ್ಲ ಹೊರಗ್ ಬರತ್ತೆ. ಜೊತೆಗೆ ಊರಿನ ಜನರಿಂದ ಚಿಂಟು, ರವಿ, ಕಿರಣ್ ಅವರಿಗೆಲ್ಲ ಸನ್ಮಾನ ಕೂಡ ಆಗತ್ತೆ.